ಬೇಸಿಗೆ ಕಾಲ ಬಂದಿದ ತಕ್ಷಣ ಪ್ರತಿಯೊಬ್ಬರು ಮನೆಯಲ್ಲೂ ಜ್ಯೂಸುಗಳನ್ನ ಮಾಡೇ ಮಾಡ್ತಾರೆ. ಅದರಲ್ಲೂ ಡಯಾಬಿಟೀಸು ಅಥವಾ ಪ್ರೀ ಡಯಾಬಿಟೀಸ್ ಇದ್ದರೆ ಶುಗರ್ ಲೆವೆಲ್ಸು ತುಂಬಾ ಜಾಸ್ತಿ ಇರೋರಿಗೆ ಯಾವ ಜ್ಯೂಸಪ್ಪ ತೊಗೊಳ್ಳೋದು, ಈ ಬೇಸಿಗೆ ಕಾಲದಲ್ಲಿ ನಾವು ಜ್ಯೂಸ್ ಕುಡಿಬಾರ್ದ ಹಾಗಾದರೆ ಅಂತ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ 6 ಜ್ಯೂಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ 6 ಜ್ಯೂಸು ನಿಮ್ಮ ಶುಗರ್ ಲೆವೆಲ್ನ ಜಾಸ್ತಿ ಮಾಡೋದಿಲ್ಲ, ಮತ್ತು ನೀವು ಇದನ್ನು ಎಷ್ಟು ಕ್ವಾಂಟಿಟಿಲಿ ಯಾವ ಟೈಮಲ್ಲಿ ತೊಗೋಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವು ಜ್ಯೂಸನ್ನ ಕುಡಿಬಾರ್ದಾ, ಸಕ್ಕರೆ ಹಾಕ್ಕೋಬಹುದಾ ಹಾಕ್ಕೋಬಾರ್ದಾ, ಸಕ್ಕರೆ ಹಾಕ್ಕೊಳ್ದಿರ ತೊಗೊಂಡ್ರೆ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗೋದಿಲ್ವಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ಇವತ್ತಿನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬಹುದು. ಹಾಯ್, ನಾನು ರಿಜಿಸ್ಟರ್ಡ್ ಕ್ಲಿನಿಕಲ್ ಡಯಟಿಷಿಯನ್ ನಿರ್ಮಲಾ. ನೀವೇನಾದ್ರೂ ಡಯಾಬಿಟೀಸು ಪ್ರೀ ಡಯಾಬಿಟೀಸ್ನ ಚೆನ್ನಾಗಿ ಮನೆಯಲ್ಲೇ ಮ್ಯಾನೇಜ್ ಮಾಡಬೇಕು, ನಿಮ್ಮ HbA1cನ ಕಂಟ್ರೋಲ್ ಮಾಡ್ಕೋಬೇಕು, ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ಸುಲಿನ್ ರೆಸಿಸ್ಟೆನ್ಸಿ ಹಾಗೆಯೇ ವೆಯ್ಟ್ ಲಾಸ್ ರಿಲೇಟೆಡ್ ಹಲವಾರು ವಿಡಿಯೋಗಳನ್ನು ಈ ಚಾನಲ್ ಮುಖಾಂತರ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ಜೊತೆಗೆ ಯಾಕೆ ಜ್ಯೂಸಸ್ಸು ನಮ್ಮ ಶುಗರ್ ಲೆವೆಲ್ನ ಜಾಸ್ತಿ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೀವು ಒಂದು ಆರೆಂಜ್ ತೊಗೊಂಡ್ರೆ ನಿಮ್ಮ ಶುಗರ್ ಲೆವೆಲು ಅಷ್ಟೊಂದು ಜಾಸ್ತಿ ಆಗೋದಿಲ್ಲ. ಅದೇ ನೀವೇನಾದ್ರೂ 1 ಗ್ಲಾಸು ಆರೆಂಜ್ ಜ್ಯೂಸ್ನ ಕುಡಿದ್ರೆ ವಿತೌಟ್ ಶುಗರ್ ಕೂಡ ಕುಡಿದ್ರೂ ನಿಮ್ಮ ಶುಗರ್ ಲೆವೆಲು ಅಟ್ಲೀಸ್ಟ್ ಒಂದು 40 to 60 ಪಾಯಿಂಟ್ಸ್ವರೆಗೂ ಜಾಸ್ತಿ ಆಗುತ್ತೆ. ಯಾಕೆ ಈ ಥರ ಆಗುತ್ತೆ ಅಂದರೆ ಅದಕ್ಕೆ 2 ಕಾರಣ. ಮೊದಲನೇದು ಆ ಹಣ್ಣಲ್ಲಿರುವಂಥ ನಾರು. ನೀವು ಯಾವಾಗ ಆರೆಂಜನ್ನು ಹಾಗೆ ತಗೋತಿರೋ ಆ ಆರೆಂಜಲ್ಲಿರುವಂಥ ನಾರು ನಿಧಾನಕ್ಕೆ ಡೈಜೆಷನ್ ಆಗುತ್ತೆ, ಹಾಗೆಯೇ ನಿಧಾನಕ್ಕೆ ನಿಮ್ಮ ರಕ್ತಕ್ಕೆ ಸಕ್ಕರೆ ಅಂಶನ ಬಿಡುಗಡೆ ಮಾಡುತ್ತೆ. ಸೊ ಹೀಗಾಗಿ ಏನಾಗುತ್ತೆ, ನಿಮಗೆ ಆರೆಂಜ್ ತೊಗೊಂಡಾಗ ನಿಮ್ಮ ಶುಗರು ಅಷ್ಟೊಂದು ಸ್ಪೈಕ್ ಆಗೋದಿಲ್ಲ. ಮತ್ತು ನೀವು ಆರೆಂಜ್ನ ತಿನ್ನೋವಾಗಲೂ ಕೂಡ ಚೆನ್ನಾಗಿ ಅಗದು ತಿಂತೀರ ಅಲ್ವಾ. ಸೊ ಇದರಿಂದಾಗಿ ಕೂಡ ನಿಮ್ಮ ಡೈಜೆಷನ್ನು ಸ್ಲೋ ಆಗುತ್ತೆ, ಹಾಗೆಯೇ ನಿಮಗೆ ಒಂದು ಆರೆಂಜ್ ತಿಂದ್ರೂ ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ. ಅದೇ ಕಾರಣದಿಂದಾಗಿ ನಾವು ಹೆಚ್ಚಾಗಿ ಡಯಾಬಿಟೀಸ್ ಇರೋರಿಗೆ ಜ್ಯೂಸ್ಗಿಂತನೂ ಫ್ರೂಟ್ಸ್ನ ತೊಗೊಳ್ಳಿ ಅಂತ ಹೇಳೋವಂಥದ್ದು. ಇನ್ನು ಎರಡನೇದು, ನೀವು ಜ್ಯೂಸ್ ಮಾಡೋವಾಗ 1 ಆರೆಂಜ್ನಂತೂ ಖಂಡಿತ ಹಾಕೋದಿಲ್ಲ. ಸೊ ಅಟ್ಲೀಸ್ಟ್ 2 ಆರೆಂಜು ಅಥವಾ 3 ಆರೆಂಜ್ನಂತೂ ಹಾಕ್ತೀರ ಅಲ್ವಾ. ಸೊ ಈ ಥರ ನೀವು ಯಾವಾಗ ಆರೆಂಜ್ ಕ್ವಾಂಟಿಟಿನ ಜಾಸ್ತಿ ಮಾಡ್ತೀರೋ ಅದರಲ್ಲಿ ಶುಗರ್ ಕಾನ್ಸಂಟ್ರೇಷನ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಸೊ ನಿಮಗೆ 1 ಆರೆಂಜ್ ತಿಂದಾಗ ಸಿಗೋವಂತಹ ಸಕ್ಕರೆ ಪ್ರಮಾಣಕ್ಕೂ 3 ಆರೆಂಜಸ್ನ ಜ್ಯೂಸ್ ಮಾಡಿ ತೊಗೊಂಡಾಗ ಸಿಗೋವಂತಹ ಸಕ್ಕರೆ ಪ್ರಮಾಣಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಮತ್ತು ಇದರಲ್ಲಿ ನಾರು ಕೂಡ ನೀವು ರಿಮೂವ್ ಮಾಡೋದ್ರಿಂದ ನಿಮಗೆ ಇದು ಬೇಗ ಡೈಜೆಷನ್ ಆಗುತ್ತೆ. ಸೊ ಇದು ಬೇಗ ಡೈಜೆಷನ್ ಆಗಿ ನಿಮಗೆ ರಕ್ತಕ್ಕೆ ತುಂಬ ಬೇಗನೆ ಗ್ಲೂಕೋಸು ಬಿಡುಗಡೆ ಆಗುತ್ತೆ. ಇದರಿಂದ ಲಿವರ್ಗೆ ಶಾಕ್ ಆಗುತ್ತೆ. ಯಾಕೆ ಅಂದರೆ ಒಂದೇ ಸತಿ ಶುಗರ್ ಲೆವೆಲ್ಸು ಜಾಸ್ತಿ ಆಗೋದ್ರಿಂದ ಲಿವರ್ ಏನು ಮಾಡಬೇಕು, ಅದನ್ನು ಬೇಗ ತನ್ನ ಲಿವರ್ ಸೆಲ್ ಒಳಗಡೆ ತಗೋಬೇಕು. ಓಕೆ, ಸೊ ಈ ಪ್ರೋಸೆಸ್ಸಲ್ಲಿ ನಿಮಗೆ ಇನ್ಸುಲಿನ್ ಅನ್ನೋದು ಕೂಡ ಜಾಸ್ತಿ ಬಿಡುಗಡೆ ಮಾಡಬೇಕಾಗುತ್ತೆ. ಆಲ್ರೆಡಿ ನಿಮಗೆ ಇನ್ಸುಲಿನ್ ಪ್ರೊಡಕ್ಷನ್ನು ಮತ್ತು ಇನ್ಸುಲಿನ್ ಕೆಲಸ ಮಾಡುವಂತಹ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ನೀವು ಫ್ರೂಟ್ಸು ಅಥವಾ ಫ್ರೂಟ್ ಜ್ಯೂಸಸ್ನ ತಗೊಂಡಾಗ ನಿಮಗೆ ಈ ಥರ ವೇರಿಯೇಷನ್ಸು ಕಾಣಿಸುತ್ತೆ. ಸಮ್ಮರಲ್ಲಿ ಸಾಮಾನ್ಯವಾಗಿ ನಮಗೆ ಸಿಗುವಂತಹ ಹಣ್ಣುಗಳು ಪೈನಾಪಲ್ ಆಗಿರ್ಬೋದು, ಮಸ್ಕ್ ಮೆಲನ್ ಆಗಿರ್ಬೋದು, ವಾಟರ್ ಮೆಲನ್ ಆಗಿರ್ಬೋದು, ಮ್ಯಾಂಗೋ, ಗ್ರೇಪ್ಸು, ಹಾಗೆಯೇ ಆರೆಂಜಸ್ಸು, ಈ ಎಲ್ಲ ಜ್ಯೂಸುಗಳು ನೀವು ಸಕ್ಕರೆ ಹಾಕ್ಕೊಳ್ದಿರೋ ತೊಗೊಂಡ್ರು ಕೂಡ ಖಂಡಿತ ನಿಮ್ಮ ಶುಗರ್ ಲೆವೆಲ್ಸ್ನ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನಿಮ್ಗೆ ಯಾರಾದ್ರೂ ಇದಕ್ಕೆ ಸಕ್ಕರೆ ಹಾಕಿಲ್ಲ ಅಥವಾ ಸ್ವಲ್ಪ ತೊಗೊಳ್ಳಿ ಅಂತಂದ್ರೂ ದಯವಿಟ್ಟು ತೊಗೋಬೇಡಿ. ಇದರಿಂದ ನಿಮಗೆ ಪೋಸ್ಟ್ ಪ್ರ್ಯಾಂಡಿಯಲ್ ಶುಗರ್ ಲೆವೆಲು ಜಾಸ್ತಿ ಆಗೇ ಆಗುತ್ತೆ. ಹಾಗಾದರೆ ನೀವು ಜ್ಯೂಸಸ್ನ ತೊಗೊಳ್ಳೇಬಾರ್ದ ಅಂತಂದರೆ ಖಂಡಿತ ತೊಗೋಬೋದು. ನಾನು ತಿಳಿಸ್ಕೊಡೋಂಥ ಈ 6 ಜ್ಯೂಸ್ಗಳು ಯಾವುದೇ ಕಾರಣಕ್ಕೂ ನಿಮಗೆ ಸಕ್ಕರೆ ಪ್ರಮಾಣನ ನಿಮ್ಮ ರಕ್ತದಲ್ಲಿ ಜಾಸ್ತಿ ಮಾಡೋದಿಲ್ಲ, ಮತ್ತು ನಿಮ್ಮ HbA1c ಕೂಡ ಜಾಸ್ತಿ ಆಗೋದಿಲ್ಲ. ಆ 6 ಜ್ಯೂಸ್ಗಳು ಯಾವುದು ಅಂತ ಈಗ ನೋಡೋಣ. ಬೇಸಿಗೆ ಕಾಲದಲ್ಲಿ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ಕು, ಬ್ಲೋಟಿಂಗು, ಅಸಿಡಿಟಿ ಪ್ರಾಬ್ಲಮ್ಮು ಅಥವಾ ಸರಿಯಾಗಿ ಊಟ ಮಾಡಿದ್ರೂ ಅದು ಡೈಜೆಷನ್ ಆಗ್ತಿರೋದಿಲ್ಲ. ಸೊ ಅದಕ್ಕೆ ಒಂದು ಸೂಪರ್ ಹೆಲ್ದಿ ಜ್ಯೂಸ್ ಯಾವುದು ಗೊತ್ತಾ? ಸೌತೆಕಾಯಿ ಜ್ಯೂಸು. ಈ ಕ್ಯುಕುಂಬರು ಮತ್ತು ಸ್ವಲ್ಪ ಪುದೀನ, ಶುಂಠಿ, ಜೀರಿಗೆ, ಮೆಣಸು ಹಾಗೆಯೇ ಸ್ವಲ್ಪ ಉಪ್ಪನ್ನ ಉಪಯೋಗಿಸ್ಕೊಂಡು ನೀವು ಜ್ಯೂಸನ್ನ ಮಾಡಿಕೊಂಡು ಮಧ್ಯಾಹ್ನ ಈ ಜ್ಯೂಸನ್ನ ತೊಗೊಳ್ಳೋದ್ರಿಂದ ಒಂದು ಒಳ್ಳೆಯ ಮಿಡ್ ಮಾರ್ನಿಂಗ್ ಜ್ಯೂಸ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಈ ಡೈಜೆಷನ್ ಇಶ್ಯೂಸ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಇದಕ್ಕೆ ಒಂದು ಒಳ್ಳೆಯ ಪ್ರೋ ಟಿಪ್ ಏನು ಗೊತ್ತಾ, ನಿಮಗೆ ಏನಾದ್ರೂ ಗಟ್ ಇಶ್ಯೂಸು ಜಾಸ್ತಿ ಇದ್ದರೆ ಅಥವಾ ಗಟ್ ಬ್ಯಾಕ್ಟೀರಿಯಾಸ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತಿದ್ರೆ ಇದಕ್ಕೆ ಮೊಸರನ್ನ ಉಪಯೋಗಿಸಿ ನೀವು
ಸೌತೆಕಾಯಿ ಮಜ್ಜಿಗೆನ ಮಾಡ್ಕೊಳ್ಳಿ. ಈ ಥರ ಮಜ್ಜಿಗೆಯಲ್ಲಿ ಸೌತೆಕಾಯಿನ ಉಪಯೋಗಿಸ್ಕೊಂಡು ತಗೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಗಟ್ ಬ್ಯಾಕ್ಟೀರಿಯಾ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಸಹಾಯ ಆಗುತ್ತೆ. ಎರಡನೇದು ಕುಂಬಳಕಾಯಿ ಅಂದರೆ ಬೂದುಗುಂಬಳಕಾಯಿ. ಇದಂತೂ ಡಯಾಬಿಟೀಸ್ ಪೇಷಂಟ್ಸ್ಗೆ ಒಂದು ಸೂಪರ್ ಫುಡ್ ಅಂತಲೇ ಹೇಳಬಹುದು. ಸೊ ಈ ಬೂದುಗುಂಬಳಕಾಯಿ ಜ್ಯೂಸನ್ನ ನೀವು ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಕೂಡ ತೊಗೋಬಹುದು, ಅಥವಾ ನೀವು ಮಿಡ್ ಮಾರ್ನಿಂಗ್ ಟೈಮಲ್ಲಿ ಹೆಚ್ಚು ಬಿಸಿಲಿದ್ದಾಗ ಕೂಡ ಇದನ್ನು ನೀವು ಯೂಸ್ ಮಾಡ್ಕೋಬಹುದು. ನೀವು ಪ್ಲೇನಾಗಿ ಕೂಡ ಈ ಬೂದುಗುಂಬಳಕಾಯಿ ರಸನ ಸೇವಿಸಬಹುದು. ಇಲ್ಲ ಅಂತಂದರೆ ಇದ್ರ ಜ್ಯೂಸಿಗೆ ನೀವು ಒಂದು ಸ್ವಲ್ಪ ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿನ ಉಪಯೋಗಿಸ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ನ ಹಾಕಿ, ಹಾಗೆ ಪುದೀನ ಅಥವಾ ಕೊತ್ತಂಬರಿ ಎಲೆಗಳನ್ನು ಉಪಯೋಗಿಸ್ಕೊಂಡು ಈ ಜ್ಯೂಸನ್ನ ತಯಾರಿಸ್ಕೊಂಡು ಕುಡೀರಿ. ಈ ಡಯಾಬಿಟಿಸ್ ಇರೋರಿಗೆ ಒಮೆಗಾ 3 ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಈ ಬೂದುಗುಂಬಳಕಾಯಿ ಜ್ಯೂಸ್ ಜೊತೆಯಲ್ಲಿ ಅಗಸೆ ಬೀಜನ ಪುಡಿ ಮಾಡಿ ತಗೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಫ್ಯಾಟು ಹಾಗೆಯೇ ನಾರು ಎರಡೂ ಸಿಗುತ್ತೆ. ಇದ್ರ ಜೊತೆಗೆ ನಿಮ್ಮ ಮಧ್ಯಾಹ್ನದ ಊಟದ ಪೋಷನ್ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ಇನ್ನು ಮೂರನೆಯದು ಟೊಮ್ಯಾಟೊ ಜ್ಯೂಸು. ಟೊಮ್ಯಾಟೊ ಬೇಸಿಗೆ ಕಾಲದಲ್ಲಂತೂ ಸಿಕ್ಕಾಪಟ್ಟೆ ಕಡಿಮೆ ರೇಟ್ಗೆ ಸಿಗುತ್ತೆ. ಸೊ ಈ ಟೊಮ್ಯಾಟೋಸ್ನ ನೀವು ಚೆನ್ನಾಗಿ ನೀರಲ್ಲಿ ತೊಳೆದು ಟೊಮ್ಯಾಟೊ ಜ್ಯೂಸನ್ನ ನೀವು ಜಸ್ಟ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಸ್ಕಿನ್ನಲ್ಲಿ ಗ್ಲೋ ಜೊತೆಗೆ ಇದರಲ್ಲಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಕೂಡ ಹೊರಗಡೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಈ ಟೊಮ್ಯಾಟೊ ಜ್ಯೂಸಲ್ಲಿ ವಿಟಮಿನ್ ಸಿ ಅನ್ನೋದು ಕೂಡ ಹೆಚ್ಚಾಗಿರೋದ್ರಿಂದ ಈ ಬೇಸಿಗೆ ಕಾಲದಲ್ಲಿ ಬರುವಂತಹ ಕೆಮ್ಮು, ನೆಗಡಿ, ಜ್ವರ ಇದಕ್ಕೂ ಕೂಡ ಒಂದು ಒಳ್ಳೆಯ ಇಮ್ಯುನಿಟಿ ಬೂಸ್ಟರ್ ಆಗಿ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ನಾಲ್ಕನೆಯದು ಬಾರ್ಲಿ ನೀರು. ಬಹಳಷ್ಟು ಜನಕ್ಕೆ ಬೇಸಿಗೆ ಕಾಲದಲ್ಲಿ ತುಂಬಾ ಬಿಸಿ ಜಾಸ್ತಿ ಆಗಿ ದೇಹದಲ್ಲಿ ಉಷ್ಣತೆ ಕೂಡ ಜಾಸ್ತಿ ಆಗುತ್ತೆ. ಸೊ ಬಾರ್ಲಿ ಅಕ್ಕಿನ ಪ್ರೆಷರ್ ಕುಕ್ಕರಲ್ಲಿ ಒಂದು 5 ಸಲ ಚೆನ್ನಾಗಿ ಬೇಯಿಸಿ ಆಮೇಲೆ ಆ ನೀರನ್ನು ಬಸಿದು ಆ ನೀರಿಗೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿ ಕುಡಿಯೋದ್ರಿಂದ ನಿಮಗೆ ಹೈಡ್ರೇಷನ್ ಜೊತೆಗೆ ನಿಮ್ಮ ಬಾಡಿ ಹೀಟ್ನ ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಐದನೇದು ಬೆಲ್ಲದ ಹಣ್ಣು. ಇದರಲ್ಲಿ ನಾರಿನಂಶ ಹೆಚ್ಚಾಗಿದೆ, ಹಾಗೆಯೇ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಬಾಡಿ ಹೀಟ್ನ ಕಡಿಮೆ ಮಾಡುತ್ತೆ, ಹಾಗೆ ಶುಗರ್ ಲೆವೆಲ್ನ ಮ್ಯಾನೇಜ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಸೊ ಈ ಥರ ನೀವು ಬೆಲ್ಲದ ಹಣ್ಣಿನ ಜ್ಯೂಸನ್ನು ತಗೋಬಹುದು. ಇನ್ನು ಆರನೆಯದು ಎಳನೀರು. ನಿಮ್ಮ HbA1c ಏನಾದ್ರೂ 7.5ಗಿಂತ ಕಡಿಮೆ ಇದ್ದು ನಿಮ್ಮ ಪೋಸ್ಟ್ ಪ್ರ್ಯಾಂಡಿಯಲ್ ಶುಗರ್ ಲೆವೆಲ್ಸು 200ಗಿಂತ ಕಡಿಮೆ ಇದ್ದರೆ ನೀವು 100 to 150 ml ಅಷ್ಟು ಎಳನೀರನ್ನು ತಗೋಬಹುದು. ಆದರೆ ಈ ಎಳನೀರು ತುಂಬಾ ಸಿಹಿಯಾಗಿರಬಾರ್ದು. ಎಳನೀರಲ್ಲಿ ನಾವು ಏನಂತೀವಿ, ಗಂಜಿ ಅಂತ ಅಂತೀವಲ್ವ. ಸೊ ಸ್ವಲ್ಪ ಸಿಹಿ ಕಡಿಮೆ ಇರುವಂತಹ ಎಳನೀರನ್ನು ನೀವು ವಾರದಲ್ಲಿ 1 ಅಥವಾ 2 ಸತಿ ಮಧ್ಯಾಹ್ನದ ಹೊತ್ತು ಒಂದು 11ರಿಂದ 12 ಗಂಟೆ ಈ ಮಧ್ಯದಲ್ಲಿ ತಗೋಬಹುದು. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಎಲೆಕ್ಟ್ರೋಲೈಟ್ಸ್ ಕೂಡ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಶುಗರ್ ಲೆವೆಲ್ಸ್ ಕೂಡ ಜಾಸ್ತಿ ಆಗೋದಿಲ್ಲ. ಸೊ ನೆಕ್ಸ್ಟ್ ಟೈಮು ಈ ಬೇಸಿಗೆಯಲ್ಲಿ ಏನಾದರೂ ಕುಡಿಬೇಕು ಅಂತ ನಿಮ್ಗೆ ಅನಿಸಿದ್ರೆ ನಾನು ತಿಳಿಸಿರುವಂಥ ಈ 6 ಜ್ಯೂಸಲ್ಲಿ ಯಾವ ಜ್ಯೂಸ್ನ ತಗೋತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ದಟ್ ಅವರು ಕೂಡ ಡಯಾಬಿಟೀಸಲ್ಲಿ ಜ್ಯೂಸ್ನ ತೊಗೊಂಡು ಅವ್ರ ಶುಗರ್ ಲೆವೆಲ್ನ ಕೂಡ ಮ್ಯಾನೇಜ್ ಮಾಡೋದನ್ನು ತಿಳ್ಕೊತಾರೆ.